ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ಇದು ಒಂದು ವಿಶಿಷ್ಟವಾದ ವಿಡಿಯೋ ಅಂತ ಅನ್ಬೋದು. ನಾನು ರೀಸೆಂಟಾಗಿ ನಮ್ಮ ಪೇರೆಂಟ್ಸ್ ಬೆಂಗಳೂರಿಗೆ ಶಿಫ್ಟ್ ಆದರು. ಅವ್ರನ್ನ ಮನೆ ಖಾಲಿ ಮಾಡಿದ್ರು ತಿಪ್ಟೂರಿನಲ್ಲಿ. ಆವಾಗ ಹೋಗಿದ್ದೆ ಅವ್ರ ಜೊತೆಗೆ ನಾನು ಹೆಲ್ಪ್ ಮಾಡೋಕ್ಕೆ. ಸುಮಾರು ಹಳೆ ಮೆಮೊರೀಸ್ ಇರುವಂಥ ಹಳೇ ಒಂದು ಐಟಮ್ಗಳನ್ನು ಅವರು ತೊಗೊಂಡ್ರು. ಕೆಲವೊಂದನ್ನು ಮನೆಗೆ ಸಾಕ್ಸೋಕ್ಕಾಗಲಿಲ್ಲ. ಸೊ ಅದನ್ನೆಲ್ಲ ನಾನು ಇಸ್ಕೊಂಡೆ. ಅದರಲ್ಲಿ ಒಂದೊಂದಾಗೆ ಪರಿಚಯ ಮಾಡಿಕೊಡೋಕ್ಕೆ ಒಂದೊಂದು ವಿಡಿಯೋದಲ್ಲೂ ಟ್ರೈ ಮಾಡ್ತೇನೆ. ಇದು ಆ್ಯಕ್ಚುಲಿ ನೋಡಿ, ಮೇಲಿಂದ ಕೆಳಗಿನವರೆಗೂ ಇಡ್ತೇನೆ. ಇದೊಂದು ಮತ್ತಿ ಮರದ ಮಣೆ, ಮತ್ತಿ ಮರದಲ್ಲಿ ಮಾಡಿರುವಂಥ ಮಣೆ, ಹಳೆಯ ಮಣೆ ಇದು. ಇದು ನಮ್ಮ ತಾಯಿಯವರು ಅವರ ಸೋದರ ಮಾವ ಆಗಿದ್ದ ಶ್ರೀನಿವಾಸ ರಾಯರು, ತರೀಕೆರೆ ಶ್ರೀನಿವಾಸ ರಾಯರು ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು, ರಿಟೈರ್ಡು. ಈಗಿಲ್ಲ ಆತ. ಅವ್ರ ಹತ್ರ ಅವ್ರ ಮನೆಯಿಂದ ಇಸ್ಕೊಂಡು ಬಂದಿದ್ರಂತೆ. ಇದೊಂದು ಮೆಮೊರಿಯಾಗಿ ಅವ್ರು ಇಟ್ಕೊಂಡ್ರು. ಅಲ್ಲಿಂದ ತಿಪ್ಟೂರಿಂದ ಅವರು ಇಲ್ಲಿ ಬೆಂಗಳೂರಿಗೆ ತೊಗೊಂಬಂದರು. ನಾನು ಇಸ್ಕೊಂಡೆ. ಇಲ್ಲಿ ನೋಡಿ, ಈ ಫೋಟೋಸ್ ಆಮೇಲೆ ಹಾಕ್ತೇನೆ. ಇಲ್ಲಿ ಶಂಕು ಇದೆ, ಇಲ್ಲಿ ಚಕ್ರ ಇದೆ, ಮಧ್ಯದಲ್ಲಿ ಹಸೆ ಜಗಲಿ ಇದೆ. ಹಸೆ ಹಾಕೋದು ಯಾವುದೇ ಶುಭ ಕಾರ್ಯ ಅಥವಾ ಶುಭ ಸಂದರ್ಭಗಳಲ್ಲಿ ಹಸೆ ಜಗಲಿ ಹಾಕ್ತೀವಿ. ಸುತ್ತ ಬಾರ್ಡ್ರ್ ಇದೆ ಈ ಮಣೆಗೆ. ಈ ಮಣೆನ ಅವರು ದೇವರಿಡೋದಕ್ಕೆ ಅಂತ ಯೂಸ್ ಮಾಡೋರಂತೆ. ಬೇರೆ ಬಂದು ಹೊಸರಲ್ಲಿ ತಿಪ್ಟೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ದೇವರಿಟ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ ಮಣೆಯನ್ನು, ಇದನ್ನು ಅವ್ರ ಸೋದರ ಮಾವ ಶ್ರೀನಿವಾಸ ರಾಯರು, ತರೀಕೆರೆ ಪ್ರೈಮರಿ ಸ್ಕೂಲ್ ರಿಟೈರ್ಡ್ ಟೀಚರ್, ಹಿರೇಕಾತೂರು ಶ್ರೀನಿವಾಸ ರಾಯರು, ಶ್ರೀನಿವಾಸ ರಾಯರ ಮನೆಯಿಂದ ತಂದಿದ್ರಂತೆ. ಸೊ ಇದರಿಂದ ನಾವೇನು ಕಲ್ತ್ಕೋತೀವಿ ಅಂದರೆ, ಈಗ ಯಾವ್ಯಾವುದೋ ಪೆಂಟು, ಯಾವ್ಯಾವುದೋ ಮಂದಾಸನ, ಯಾವ್ಯಾವುದೋ ಮನೆಗಳು ಬರುತ್ತೆ. ಬಟ್ ಅವತ್ತಿನ ಕಾಲಕ್ಕೆ ನಮ್ಮಮ್ಮ ಒಂದು ದೇವರನ್ನ ಇಡುವಂಥ ಏನು ಒಂದು ಶುಭ ಕಾರ್ಯಕ್ಕೆ ಈ ರೀತಿ ಮಣೆನ, ಒಂದು ಮತ್ತಿ ಮರದ ಮಣೆನ ಈ ಥರ ಅವ್ರಿಗೆ ಗೊತ್ತಾದಂಗೆ ಅವ್ರು ಪೇಂಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪದ್ಮ ಪೇಂಟ್ ಮಾಡಿದ್ದಾರೆ, ಅದು ಕಲರ್ ಹೋಗಿದೆ. ಖಂಡಿತ ನಾನು ಈ ಮಣೆನ ನಮ್ಮ ಶ್ರೀನಿವಾಸ ಅಜ್ಜ, ನಾನು ಹಾಗೆ ಕರೀತಾ ಇದ್ದೆ, ಅವ್ರು ನೆನಪಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮತ್ತು ಸಾಧ್ಯವಾದಷ್ಟು ಈ ಮಣೆಗೆ ಪೇಂಟ್ ಮಾಡಿಸಿ, ಒಳ್ಳೆ ಬೇಸ್ ಪೇಂಟ್ ಬೇರೆ ಮಾಡಿಸಿ ವುಡ್ ಕಲರ್ದು, ಆಮೇಲೆ ಇದ್ರ ಮೇಲೆ ಬೇರೆ ಪೇಂಟನ್ನು, ಇದೇ ಪೇಂಟನ್ನೇ ಮತ್ತೆ ಹೊಸ್ದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಅದು ನಮ್ಮ ಅಮ್ಮನ ಹೆಲ್ಪ್ ತೊಗೊಂಡೇ ಮಾಡಬೇಕು. ಯಾಕಂದರೆ ನನ್ನ ಕ್ರಾಫ್ಟಲ್ಲಿ ಅಷ್ಟು ಚುರುಕಿಲ್ಲ. ಐಡಿಯಾಸ್ ಇದೆ, ಆದರೆ ನನಗೆ ಅದು ಒಲ್ದಿಲ್ಲ, ಅಷ್ಟು ಫಿನಿಶಿಂಗ್ ಬರಲ್ಲ ನನಗೆ. ಸೊ ನೀವು ಅಷ್ಟೇ ಇದೇ ರೀತಿ ಯಾವುದೇ ರೀತಿಯ ಹಳೆ ವಸ್ತುಗಳು ಇದ್ದರೆ, ಮೆಮೊರಿ ಆಗಿದ್ದರೆ, ಅದನ್ನು ಸಾಧ್ಯವಾದಷ್ಟು ರಿನೋವೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹಳೆಯದೆಲ್ಲ ಓಲ್ಡ್ ಈಸ್ ಗೋಲ್ಡ್. ಅದು ಕೊಡೋ ಸಂತೋಷ ಆಗಲಿ, ಆ ನೆನಪುಗಳು ಅವೆಲ್ಲದನ್ನು ನಾವು ಎಲ್ಲೂ ಅಂದರೆ ಸಿಗಲ್ಲ ಮತ್ತೆ ನಮಗೆ. ಖಂಡಿತ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ತರೀಕೆರೆ ಹಿರೇಕಾತೂರು ಫ್ಯಾಮಿಲಿನವ್ರಿಗೆ ಮತ್ತು ತರೀಕೆರೆ ಅವ್ರನ್ನ ನಾನು ಯಾವಾಗಲೂ ನೆನಪಿಸ್ಕೋತಾ ಇರ್ತೇನೆ. ಅಲ್ಲಿ ಆ ಅಣ್ಣಪ್ಪ ಸ್ಟ್ರೀಟಲ್ಲಿ ನಾನು ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಯಾವ ರೀತಿ ನಾನು ನಮ್ಮ ಒಂದು ಧರ್ಮದ ಬಗ್ಗೆ, ನಮ್ಮ ಒಂದು ಹಿಂದೂ ಆಚರಣೆಗಳ ಬಗ್ಗೆ ತಿಳ್ಕೊಂಡೆ ಅನ್ನೋದನ್ನು ಖಂಡಿತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಮೆಮೊರಬಲ್ 5 ಇಯರ್ಸ್ ನನಗೆ. ಖಂಡಿತ ಈ ವಿಡಿಯೋ ವೀಕ್ಷಿಸ್ತಾ ಇರೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.